ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಹಿಂದಿನ ವಾರ ಒಂದು ಇಂಗ್ಲಿಷ್ ಪುಸ್ತಕ ದ ಮಾಂಕ್ ಹೂ ಸೋಲ್ಡ್ ಹಿಸ್ ಫೆರಾರಿ ಈ ಪುಸ್ತಕದ ರಿವ್ಯೂ ಮಾಡಿದ್ದೆ. ಇವತ್ತು ನಿಮ್ಮ ಮುಂದೆ ಇನ್ನೊಂದು ಇಂಗ್ಲಿಷ್ ಪುಸ್ತಕವನ್ನು ಪರಿಚಯ ಮಾಡಲು ಬಂದಿದ್ದೇನೆ. ಅದೇ ಈಟ್ ದ್ಯಾಟ್ ಫ್ರಾಗ್. ಇದನ್ನು ಬರೆದವರು ಬ್ರೇನ್ ಟ್ರೇಸಿ. ಈ ಪುಸ್ತಕದಲ್ಲಿ ಲೇಖಕರು ಯಾವುದೇ ಟಾಸ್ಕ್ ಅಥವಾ ಕಾರ್ಯವನ್ನು ನಾವು ಹೇಗೆ ಮಾಡಬೇಕು ಎನ್ನುವ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಈ ಪುಸ್ತಕದಲ್ಲಿ ಬರುವ ಫ್ರಾಗ್ ಅಂದರೆ ಕಾರ್ಯ ಅಥವಾ ಟಾಸ್ಕ್ ಎಂದರ್ಥ. ನಮ್ಮಲ್ಲಿ ಹಲವಾರು ಕಾರ್ಯಗಳನ್ನು ಸಂಪೂರ್ಣಗೊಳಿಸುವ ಭಾರ ಹೆಗಲೇರಿರುತ್ತದೆ. ಆದರೆ ಅದನ್ನು ಮುಗಿಸುವ ಭರದಲ್ಲಿ ನಾವು ಕೆಲವೊಮ್ಮೆ ಮನಃಶಾಂತಿಯನ್ನು ಕಳೆದುಕೊಳ್ಳುತ್ತೇವೆ. ಆದ್ದರಿಂದ ಇದಕ್ಕೆ ಕೆಲವೊಂದು ಟೆಕ್ನಿಕ್ಗಳನ್ನು ಲೇಖಕರು ಹೇಳುತ್ತಾರೆ. ಹಲವಾರು ಕೆಲಸಗಳು ಇರುವಾಗ ಅದನ್ನು ಮಾಡಿ ಬೇಗನೆ ಮುಗಿಸಬೇಕು. ಉದಾಹರಣೆಗೆ, ನಿಮಗೀಗ 2 ಟಾಸ್ಕ್ಗಳನ್ನು ಮುಗಿಸಲು ಇದೆ. ಆಗ ಯಾವುದು ಕಷ್ಟ ಇದೆ ಅದನ್ನು ಬೇಗ ನಾವು ಮುಗಿಸಬೇಕು. 2ಕ್ಕಿಂತ ಹೆಚ್ಚು ಟಾಸ್ಕ್ಗಳಿದ್ದಾಗ ಅದರ ಪಟ್ಟಿ ಮಾಡಬೇಕು ಮತ್ತು ಯಾವುದು ತುಂಬ ಅಗತ್ಯದ್ದು ಅಥವಾ ಬೇಗ ಮುಗಿಸಲು ಇದೆ ಅದನ್ನು ಬೇಗ ಮಾಡಿ ಮುಗಿಸಬೇಕು. ಯಾವುದೇ ಕಾರ್ಯ ಮಾಡಿ ನಾವು ಯಶಸ್ವಿಯಾಗಬೇಕಾದರೆ ಒಮ್ಮೆ ಯಶಸ್ವಿಯಾದ ವ್ಯಕ್ತಿಗಳನ್ನು ಭೇಟಿ ಮಾಡಿ, ಅವರೊಂದಿಗೆ ಮಾತನಾಡಿ. ಆಗ ಅವರಿಂದ ನಿಮಗೆ ಬೇಕಾದ ಕೆಲವೊಂದು ವಿಚಾರಧಾರೆಗಳು ದೊರೆಯುತ್ತದೆ. ಅದು ನಿಮಗೆ ನಿಮ್ಮ ಟಾಸ್ಕನ್ನು ಯಶಸ್ವಿಯಾಗಿ ನಿಭಾಯಿಸಲು ಸಹಾಯ ಮಾಡುತ್ತದೆ. ಉದಾಹರಣೆಗೆ, ನಿಮ್ಮ ಬಾಸ್ ಕೂಡ ಆಗಬಹುದು. ನೀವು ಗಮನಿಸುವಿರಾದರೆ ಯಾವುದೇ ಒಂದು ಕೆಲಸವನ್ನು ಸಂಪೂರ್ಣವಾಗಿ ಮುಗಿಸಿ ನೋಡಿಯಂತೆ ನಿಮ್ಮಲ್ಲಿ ಒಂದು ಖುಷಿ ಇರುತ್ತದೆ. ಏನನ್ನೋ ಸಾಧಿಸಿದ ಭಾವ ಉಂಟಾಗುತ್ತದೆ. ನಿಮ್ಮಲ್ಲಿ ಆತ್ಮವಿಶ್ವಾಸ ಹುಟ್ಟಿಕೊಳ್ಳುತ್ತದೆ. ಹೌದಲ್ವಾ? ಇದಕ್ಕಾಗಿ ನೀವು ಯಾವುದೇ ಕಾರ್ಯ ಅಥವಾ ಟಾಸ್ಕ್ ಮುಗಿಸುವ ಮೊದಲು ಪ್ಲಾನ್ ಮಾಡಿಕೊಳ್ಳಿ. ಯಾವ ಕಾರ್ಯ ಅತಿ ತುರ್ತಾಗಿ ಮಾಡಬೇಕು ಎನ್ನುವ ಪ್ಲಾನ್ ನಿಮ್ಮಲ್ಲಿರಲಿ ಮತ್ತು ಇದನ್ನು ಮುಗಿಸಿದರೆ ನಿಮಗೆ ಆಗುವ ಲಾಭ ಏನು ಎಂದು ಮನದಟ್ಟು ಮಾಡಿಕೊಳ್ಳಿ. ಇದನ್ನು ಯಾವತ್ತೂ ಯೋಚನೆಗೆ ಸೀಮಿತವಾಗಿರಿಸದೆ ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ. ಇದು ಏಕೆ ಎಂಬ ಪ್ರಶ್ನೆ ನಿಮ್ಮಲ್ಲಿ ಕಾಡಿದರೆ ಉತ್ತರ ಕೇಳಿ. ಯಾವುದೇ ವಸ್ತುವನ್ನು ನಾವು ನೋಡಿ ಮುಟ್ಟಿ ಅನುಭವಿಸುವುದಾದರೆ ಅದಕ್ಕೆ ಇರುವ ಬೆಲೆ ಹೆಚ್ಚು ಮತ್ತು ನಾವು ಅದಕ್ಕೆ ಬೇಗನೆ ಕನೆಕ್ಟ್ ಆಗ್ತೇವೆ. ಹಾಗಾಗಿ ನಿಮ್ಮಲ್ಲಿ ನಿಮ್ಮ ಒಂದು ಪರ್ಸನಲ್ ಪುಸ್ತಕವಿರಲಿ. ಅದರಲ್ಲಿ ನಿಮ್ಮ ಪ್ಲಾನ್ಗಳನ್ನು ಅಥವಾ ಟಾಸ್ಕ್ಗಳನ್ನು ಬರೆದಿರಿ. ನಿಮ್ಮ ಆಫೀಸಿನಲ್ಲಿ ಅಥವಾ ಕೆಲಸ ಮಾಡುವ ಜಾಗದಲ್ಲಿ ಕೆಲವೊಬ್ಬರು ಬೇಗ ಕೆಲಸ ಮಾಡಿ ಮುಗಿಸುತ್ತಾರೆ. ಎಲ್ಲರಿಗಿಂತ ಅವರ ಕೆಲಸ ಬೇಗ ಮುಗಿಸುವ ಮನೋಭಾವದ ವ್ಯಕ್ತಿಗಳಿರುತ್ತಾರೆ. ಅವರನ್ನು ಗಮನಿಸಿ. ಅವರಲ್ಲಿ ಅವರ ಕೆಲಸದ ಬಗ್ಗೆ ಕ್ಲಿಯರ್ ಆದ ಚಿತ್ರ ಇರುತ್ತದೆ, ಅಂದರೆ ಪಿಕ್ಚರ್ ಇರುತ್ತದೆ. ಅವರಿಗೆ ಗೊತ್ತಿರುತ್ತದೆ ಯಾವ ಕೆಲಸವನ್ನು ಯಾವಾಗ ಮುಗಿಸಬೇಕು ಅನ್ನೋದು. ನೀವು ನಿಮ್ಮ ಟಾಸ್ಕನ್ನು ಯಾವತ್ತೂ ಮುಂದಕ್ಕೆ ಹಾಕುತ್ತಿರುವಿರಿಯಾದರೆ ಈ ಒಂದು ಟೆಕ್ನಿಕ್ ನಿಮಗಾಗಿ. ನಿಮ್ಮ ಮಲ್ಟಿ ಟಾಸ್ಕ್ಗಳ ಪಟ್ಟಿಯನ್ನು ನಿಮ್ಮ ಪುಸ್ತಕದಲ್ಲಿ ಬರೆದಿರಿ, ಅಂದರೆ ನಿಮ್ಮ ಪರ್ಸನಲ್ ಪುಸ್ತಕದಲ್ಲಿ. ಟಾಸ್ಕ್ಗಳನ್ನು ಬರೆಯುವಾಗ 1 ವರ್ಷದವರೆಗಿನ ಯೋಜನೆಗಳನ್ನು ಬರೆಯಬಹುದು. ಅದರಲ್ಲಿ ಕೆಲವೊಂದು ಯೋಜನೆಗಳು ತುಂಬ ತಡವಾಗಿ ಮಾಡಿದರೂ ತೊಂದರೆ ಇಲ್ಲದಿರುತ್ತದೆ. ಮತ್ತೆ ಕೆಲವೊಂದು ಅತೀ ತುರ್ತು ಇರುತ್ತದೆ. ಅದಕ್ಕಾಗಿ ನಿಮ್ಮ ಯೋಜನೆಗಳ ಪಟ್ಟಿಯ ಎದುರು ಇದು ಯಾವಾಗ ಮುಗಿಸಬೇಕು ಎಂದು ಡೇಟ್ ಬರೆದಿಟ್ಟುಕೊಳ್ಳಿ. ಬ್ರಾಕೆಟ್ನಲ್ಲಿ ಬೇಕಾದ ಸಮಯ ಬರೆದಿಡಿ. ಉದಾಹರಣೆಗೆ 1 ತಿಂಗಳು, 2 ತಿಂಗಳು, 1 ವಾರ, ಹೀಗೆ ಬರೆದಿಟ್ಟಾಗ ನಿಮಗೆ ನಿಮ್ಮ ಕಾರ್ಯಯೋಜನೆಯ ಕ್ಲಿಯರ್ ಕಟ್ ಚಿತ್ರ ನಿಮ್ಮ ಕಣ್ಣ ಮುಂದಿರುತ್ತದೆ. ಇಷ್ಟು ಮಾತ್ರವಲ್ಲದೆ ಇದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದಾಗ ಆಗುವ ಲಾಭ ಮತ್ತು ಖುಷಿಯನ್ನು ಬರೆದಿಟ್ಟುಕೊಳ್ಳಿ. ಇದು ನಿಮಗೆ ನಿಮ್ಮ ಕಾರ್ಯಪ್ರವೃತ್ತರಾಗಲು ಸಹಾಯ ಮಾಡುತ್ತದೆ, ಅಂದರೆ ಮೋಟಿವೇಟ್ ಮಾಡ್ತಾ ಇರ್ತದೆ. ಇಷ್ಟೇ ಅಲ್ಲದೆ ಕಾರ್ಯ ಮುಗಿಸಿದ ನಂತರ ಅದರ ಎದುರು ಟಿಕ್ ಮಾಡಿ, ಬೇರೆ ಕಲರ್ ಅಥವಾ ಬಣ್ಣದ ಪೆನ್ನಿಂದ. ಇದು ನಿಮ್ಮ ಮೆದುಳಿನಲ್ಲಿ ಎಂಡೋಫ್ರಿನ್ ಎಂಬ ಹಾರ್ಮೋನು ಬಿಡುಗಡೆಯಾಗಲು ಸಹಾಯ ಮಾಡುತ್ತದೆ. ಇದು ನಮಗೆ ಖುಷಿಯನ್ನು, ಆತ್ಮವಿಶ್ವಾಸವನ್ನು ಬೆಳೆಸಲು ಸಹಕರಿಸುತ್ತದೆ. ಮೊದಲಿಗೆ ನಮಗೆ ಯಾವುದೇ ಕಾರ್ಯ ಮಾಡಲು ಸ್ವಲ್ಪ ಕಷ್ಟಕರ ಎನಿಸಬಹುದು. ಆದರೆ ಈ ಕಷ್ಟಕರವಾದ ಕೆಲಸಗಳನ್ನು ಮಾಡುತ್ತಾ ಮಾಡುತ್ತಾ ಎಲ್ಲವೂ ಸುಲಭವೆನಿಸತೊಡಗುತ್ತದೆ. ಪ್ರಿಯ ಸ್ನೇಹಿತರೆ,
ಮೊದಲು ಈ ರೀತಿ ಒಮ್ಮೆ ಮಾಡಿ ನೋಡಿ ಮತ್ತು ನಿಮಗಾದ ಅನುಭವವನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಲ್ಲಿ, ಇದು ಕೇವಲ 2 ಭಾಗಗಳಿಂದ ಆರಿಸಿದ ಯೋಜನೆಗಳಷ್ಟೇ. ಇಡೀ ಪುಸ್ತಕದಲ್ಲಿ 21 ಟೆಕ್ನಿಕ್ಗಳಿವೆ. ಮುಂದಿನ ಭಾಗಗಳಲ್ಲಿ ಏನಿದೆ ನಿಮ್ಮಲ್ಲಿ ಈಗ ಕುತೂಹಲವಿರಬಹುದು. ಅದಕ್ಕೋಸ್ಕರ ಮುಂದಿನ ವಾರದವರೆಗೂ ಕಾಯಬೇಕಾಗುತ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬಾಯ್.